ನೋಡಿದಂಥ ದರ್ಶನ್ ಅವ್ರು ಏನಿದ್ದಾರೆ ಅವ್ರು ಖಂಡಿತ ಈ ಕೃತ್ಯವನ್ನು ಮಾಡೋದಕ್ಕೆ ಸಾಧ್ಯ ಇರಲ್ಲ ಅಂತ ನನ್ನ ಭಾವನೆ. ಅವರಿಗೆ ಯಾವ ಟೈಮಲ್ಲಿ ಅದನ್ನು ಬಿರುದು ಕೊಟ್ಟರೋ ಗೊತ್ತಿಲ್ಲ. ಚಾಲೆಂಜಸ್ ಮೇಲೆ ಚಾಲೆಂಜಸ್ ಆ್ಯಂಡ್ ದಿಸ್ ಇಸ್ ದ ಹೈಟ್ಸ್. ಸೊ ಈ ಚಾಲೆಂಜನ್ನು ಅವ್ರು ಮೀರಿ ಬರ್ತಾರೆ ಅನ್ನೋ ನಂಬಿಕೆ ಇದೆ ನಮಗೆ. ನಾವು ನೋಡಿದಂಥ ದರ್ಶನ್ ಏನಿದ್ದಾರೆ ಅವರ ಸ್ನೇಹವನ್ನು, ಅವ್ರ ಪ್ರೀತಿಯನ್ನು ಅನುಭವಿಸಿದಂಥವ್ರು, ಆ ಅಪ್ಪುಗೆಯನ್ನು ಅನುಭವಿಸಿದವರು ಯಾರ್ಯಾರಿದ್ದಾರೋ ಅವ್ರು ಹೇಳ್ತಾರೆ ಚಿನ್ನನೇ ಇದು ವಜ್ರನೇ ಅಂತ. ಸೊ ನೀವು ಕಂಡಂತೆ ದರ್ಶನ್ ಅವರು ಹೇಗೆ ಇಂಥ ಒಂದು ಕೃತ್ಯದಲ್ಲಿ ಅವ್ರು ಭಾಗಿಯಾಗಿರ್ತಾರೆ ಅಂತ ನೀವು ಸಂಶಯ ಪಡೋದಕ್ಕೂ ಸಾಧ್ಯನಾ ಅಥವಾ ಅಸಾಧ್ಯನಾ ಅಂತ? ಅವ್ರು ತಪ್ಪಿತಸ್ಥಂತ ಪೂರ್ವಾದರೆ ಶಿಕ್ಷೆ ಆಗುತ್ತೆ. ಕಾನೂನಿದೆ, ನ್ಯಾಯ ಇದೆ. ಬಿದ್ದಾಗ ಆಳ್ಗೊಂದು ಕಲ್ಲು ಅನ್ನೋ ಒಂದು ಮಾತಿದೆ. ಬಿದ್ದಾಗ ಎಲ್ಲರೂ ಕಲ್ಲು ಹಾಕೋರೆ, ಆದರೆ ಬಿದ್ದಿರೋರನ್ನ ಕೈ ಹಿಡಿದು ಮೇಲೆತ್ತಾರೆ ಯಾರು? ಸೊ ಬಿದ್ದಿರೋರನ್ನ ಕೈ ಹಿಡ್ಕೊಂಡು ಮೇಲೆತ್ತುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಶಮಿತಾ ಮಲ್ನಾಡ್ ಅವರ ಮಾತು. ಯಾಕೆ ಈ ಮಾತು ಹೇಳ್ತಿದ್ದೀನಿ, ಅವ್ರು ಯಾಕೆ ಆ ಮಾತು ಹೇಳ್ತಿದ್ದಾರೆ ಅಂತಂದರೆ, ಕೊಲೆ ಪ್ರಕರಣದಲ್ಲಿ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ. ಅವರು ಜೈಲು ವಾಸ ಅನುಭವಿಸ್ತಾ ಇದ್ದಾರೆ. ಅವ್ರ ಪರ ವಿರೋಧ ಚರ್ಚೆಗಳಾಗ್ತಾ ಇದೆ. ಕೆಲವರು ಇಲ್ಲ ಮಾಡಿದ್ದಾರೆ ಕೊಲೆ ಅಂತಿದ್ದಾರೆ, ಇಲ್ಲ ಇದು ಆರೋಪ ಅಷ್ಟೇ, ಅಪರಾಧಿ ಅಂತ ನೀವು ಪಟ್ಟ ಕೊಡಬೇಡಿ, ಸದ್ಯ ಆರೋಪಿ ಸ್ಥಾನದಲ್ಲಿದ್ದಾರೆ ಅಂತಿದ್ದಾರೆ. ಸೊ ಚಿತ್ರರಂಗ ಒಂದು ಕುಟುಂಬ ಅಂತ ಅಂದಮೇಲೆ ಕಷ್ಟ ಬರೀ ಸುಖದಲ್ಲಿ ಮಾತ್ರ ಅಲ್ಲ, ಕಷ್ಟದಲ್ಲಿದ್ದಾಗಲೂ ಕೂಡ ನಾವು ಜೊತೆಗಿದ್ದೀವಿ ಅನ್ನುವಂಥ ಧೈರ್ಯವನ್ನು ತುಂಬಬೇಕು. ಸೊ ಹೀಗಾಗಿ ನಾವು ಆಳ್ಗೊಂದು ಕಲ್ಲು ಅಂತ ಕಲ್ಲು ಹಾಕೋದು ಬೇಡ, ಅವ್ರನ್ನ ಕೈ ಹಿಡಿದು ಮೇಲೆತ್ತುವಂಥ ಕೆಲಸವನ್ನು ಮಾಡೋಣ ಅನ್ನುವಂಥದ್ದು ಶಮಿತಾ ಮಲ್ನಾಡ್ ಅವರ ಮಾತು. ಸೊ ನನ್ನೊಟ್ಟಿಗೆ ಈಗ ಅಂದರೆ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಮಾತನಾಡಲಿಕ್ಕೆ ರೆಡಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅಂದರೆ ಚಿತ್ರರಂಗ ಯಾವುದಾದ್ರೂ ಬೇರೆ ವಿಚಾರಗಳು ಬಂದಾಗ ಚಿತ್ರರಂಗ ಅಂದರೆ ಒಂದು ಕುಟುಂಬ, ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ ಅಂತಾರೆ. ಬಟ್ ಅದೇ ಒಂದು ಕುಟುಂಬದಲ್ಲಿ ಇವತ್ತು ಪರವಾಗಿರೋರು ಇದ್ದಾರೆ, ವಿರೋಧವಾಗಿ ನಿಂತಿರೋರು ಇದ್ದಾರೆ. ಅದು ಅವರವ್ರ ವೈಯಕ್ತಿಕ ಬಿಡಿ. ಯಾಕಂದರೆ ಪರ್ಸ್ನಲ್ ವಿಚಾರದಿಂದ ಕೆಲವೊಬ್ಬರು ಇಂತಹ ಸಮಯದಲ್ಲಿ ದ್ವೇಷ ಸಾಧಿಸ್ತಾರೆ. ಬಟ್ ಶಮಿತಾ ಮಲ್ನಾಡ್ ಅವರು ತುಂಬ ಅಂದರೆ ನಿಮ್ಮ ಮನಸ್ಸಿನ ಭಾವನೆಗಳೆಲ್ಲವನ್ನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳುವಂಥ ಕೆಲಸ ಮಾಡಿದ್ರಿ. ನಿಮಗೆ ದರ್ಶನ್ ಅವರು ಸಹೋದರ ಮತ್ತು ಅಣ್ಣ, ಗೆಳೆಯ, ಈ ಥರದ್ದೆಲ್ಲ ಒಂದು ಅನುಬಂಧವನ್ನು ಕೂಡ ಅಲ್ಲಿ ವ್ಯಕ್ತಪಡಿಸಿದ್ದೀರಿ. ಫಸ್ಟ್ ರಿಯಾಕ್ಷನ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಫಸ್ಟ್ ರಿಯಾಕ್ಷನ್ ತಮ್ಮದು? ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಷನ್ ಅನ್ನೋದಕ್ಕಿಂತ ಅದು ಎಲ್ಲರಿಗೂ ಒಂದೇ ಆಗಿದ್ದು, ಶಾಕ್. ಎಲ್ಲರಿಗೂ ಶಾಕೇ ಆಗಿದ್ದು. ಯಾಕೆಂದ್ರೆ ಯಾರೂ ಎಕ್ಸ್ಪೆಕ್ಟ್ ಮಾಡದೇ ಇರೋವಂಥದ್ದು ಘಟನೆ ಆಗಿದ್ದಿದ್ದು. ಸೊ ಅವತ್ತು ಮಂಗಳವಾರ ನನ್ನ ಜ್ಞಾಪಕ ಇದೆ, ಮಗಳನ್ನ ಸ್ಕೂಲಿಗೆ ಕಳ್ಸೋ ಸ್ವಲ್ಪ ತಡ ಆಗಿ ನಾನು ಹೊರಡೋದು ಲೇಟ್ ಆಯಿತು. ನಂಗೆ ರೆಕಾರ್ಡಿಂಗ್ ಇತ್ತು ಅವತ್ತು. ಸೊ ರೆಕಾರ್ಡಿಂಗ್ ಸ್ಟುಡಿಯೋಗೆ ಯೂಶ್ವಲಿ ನಾವು ಒಂಥರ ಪಾಸಿಟಿವ್ ವೈಬ್ಸಲ್ಲಿ ಹೋಗ್ತೀವಿ. ರೆಕಾರ್ಡಿಂಗ್ ಅಂದರೆ ಎಲ್ಲರಿಗೂ ಖುಷಿ, ಹಾಡೋದಂದರೆ ಖುಷಿ. ಇವತ್ತು ಏನು ಹೊಸದು ಮಾಡೋದು, ಇದು ನನ್ನದೇ ಮ್ಯೂಸಿಕ್ ಡೈರೆಕ್ಷನ್ ಆಗಿದ್ದರಿಂದ ನಾನು ಬೇರೆ ಮ್ಯೂಸಿಷಿಯನ್ಸ್ನ ಕರೆದಿದ್ದೆ. ಆ್ಯಂಡ್ ಅವರೆಲ್ಲರೂ ಬಂದು ವೆಯ್ಟ್ ಮಾಡ್ತಾಯಿದ್ರು. ಒಂದು ಹಾಫ್ ಆನ್ ಅವರ್ ನಾನು ಲೇಟಾಗಿ ಹೋದ ಕೂಡಲೇ ಯಾರೂ ಏನೂ ಮಾತಾಡ್ತಾ ಇಲ್ಲ. ಆ್ಯಂಡ್ ಸಡನ್ಲಿ ಒಂಥರ ನಿಮ್ಗೊಂಥರ ಫೀಲ್ ಆಗುತ್ತಲ್ಲ, ಹೋದ್ಕೊಳ್ಳೆ ಎಲ್ಲರೂ ಖುಷೀಲಿ ಮಾತಾಡ್ತೀವಿ, ಹಾಯ್ ಹಾಯ್ ಅಂತೆಲ್ಲ ಮಾತಾಡ್ತೀವಿ. ನಾನು ಎಲ್ಲರಿಗೂ ಹಾಯ್ ಅಂತಿದ್ದೀನಿ, ಯಾರೂ ಏನು ಮಾತಾಡ್ತಾಯಿಲ್ಲ. ಮೇಡಮ್ ಗೊತ್ತಾಯ್ತಾ ಹಿಂಗೆ ಏನು, ಯಾಕೆಂದರೆ ಅವರು ಅಂದ್ಕೊಂಡಿದ್ದಾರೆ ನನಗೂ ಗೊತ್ತು ಅಂತ. ಸೊ ನನಗೆ ಬೆಳಗ್ಗೆಯಿಂದ ಏನೂ ನ್ಯೂಸೇ ಗೊತ್ತಾಗಿಲ್ಲ, ಯಾರೂ ಕಾಲ್ ಮಾಡಿಲ್ಲ, ಏನಿಲ್ಲ. ಸೊ ನನ್ನದೇ ಬೇರೆ ಯೋಚನೆಯಲ್ಲಿ ನನ್ನ ತಲೆಯಲ್ಲಿ ಬೇರೆನೇ ಏನೋ ಕಂಪೋಸಿಷನ್ ಏನೋ ನಾನು ಯೋಚನೆ ಮಾಡ್ಕೊಂಡು ಹೋಗ್ತೇನೆ. ಅವರು ದರ್ಶನ್ದು ಗೊತ್ತಾಯ್ತಾ, ವಿಷಯ ಗೊತ್ತಾಯ್ತಾ, ಏನು ನನ್ನ ತಕ್ಷಣ ನನಗನ್ಸಿದ್ದು ಏನೋ ಆಯಿತು, ಆಕ್ಸಿಡೆಂಟ್. ಯಾಕೆಂದ್ರೆ ಲಾಸ್ಟ್ ಟೈಮ್ ಒಂದು ಸರಿ ಅವ್ರಿಗೆ ಆಕ್ಸಿಡೆಂಟ್ ಎಲ್ಲ ಆಗಿ ಒಂಥರ ಆಯ್ತು. ಏನಾಯಿತು ಕರೆಕ್ಟಾಗಿ ಹೇಳಿ ಅಂತ. ಇಲ್ಲ ಹಿಂಗೆ ಅರೆಸ್ಟ್ ಆಗಿದ್ದಾರೆ, ಸೊ ಫಾರ್ ಸಮ್ ಇದು. ಸೊ ನನಗೆ ಫಸ್ಟ್ ಅನಿಸಿದ್ದು ಅವರೆಲ್ಲ ಸುಮ್ಮನೆ ಏನೋ, ಏಕೆಂದರೆ ಎಲ್ಲ ಟೈಮೂ ದರ್ಶನ್ ವಿಷಯಕ್ಕೆ ತುಂಬಾ ಏನೇನೋ ಮಾತಾಡ್ತಾ ಇರ್ತೀವಿ. ನಾನು ಅವ್ರ ಪರವಾಗಿ ಮಾತಾಡ್ತಾ ಇರ್ತೀನಿ, ಏನೋ ಹೇಳ್ತಾ ಇರ್ತೀನಿ. ತುಂಬ ಇಷ್ಟ ಅನ್ನೋದು ಅವರೆಲ್ಲರಿಗೂ ಗೊತ್ತು. ಸೊ ಏನೋ ತಮಾಷೆ ಮಾಡ್ತಿದ್ದಾರೆ ಅಂತ ನಾನು ಸುಮ್ಮನೆ ಏನ್ರಿ ಈ ವಿಷಯದಲ್ಲಿ ಯಾರು ತಮಾಷೆ ಮಾಡ್ತಾರೆ, ಏನು ಹೇಳ್ತಾ ಇದ್ದೀರಾ, ಎಲ್ಲರೂ ಮೊಬೈಲ್ ಇಟ್ಕೊಂಡಿದ್ದೀವಿ ನೋಡಿ ಅಂತ. ಸೊ ಪಕ್ಕದ ಥಿಯೇಟ್ರಲ್ಲಿ ಅಂದರೆ ಅದರಲ್ಲೇ ಪಕ್ಕದ ರೂಮಲ್ಲಿ ಟಿ ವಿ ಇದೆ. ನಾನು ಹೋಗ್ಬಿಟ್ಟು ಫಸ್ಟ್ ಟಿ ವಿ ಆನ್ ಮಾಡಿದೆ. ಸೊ ಎಲ್ಲ ಚಾನಲಲ್ಲೂ ಅದೇ ಬರ್ತಾಯಿದೆ. ಆ್ಯಂಡ್ ಟೋಟ್ಲಿ ಶಾಕಿ, ಏನೂ ಗೊತ್ತಾಗ್ತಾ ಇರಲಿಲ್ಲ, ಬ್ಲ್ಯಾಂಕ್ ಆಗ್ಬಿಟ್ಟಿದ್ವಿ ಅವತ್ತು ನಾವು. ಸ್ಟುಡಿಯೋದಲ್ಲಿ ಅವ್ರಿಗೆಲ್ಲ ಹೇಳ್ದೆ, ಇಲ್ಲ ಐ ಕೆನಾಟ್ ರೆಕಾರ್ಡ್. ಸೊ ಅಂದ್ಬಿಟ್ಟು ಅವರೆಲ್ಲ ಸ್ವಲ್ಪ ಹೊತ್ತು ಟಿ ವಿ ಎಲ್ಲ ನೋಡಿದ್ರು. ನೋಡ್ಬಿಟ್ಟು ಅವರೆಲ್ಲ ಹೊರಟ್ರು. ನಾನು ಆಲ್ಮೋಸ್ಟ್ 4:30 ಗಂಟೆ ತನಕನೂ ಬೆಳಗ್ಗೆ ಹೋದಳು ಬರೀ ಟಿ ವಿ ನೋಡ್ತಾನೆ ಕೂತಿದ್ವಿ. ರೆಕಾರ್ಡಿಂಗ್ ಮಾಡಲಿಲ್ಲ ಅವತ್ತು.
ನೀವು ಅವರೊಟ್ಟಿಗೆ ಸಿನಿಮಾಗಳನ್ನು ಅಂದರೆ ಅವ್ರ ಸಿನಿಮಾಗಳಿಗೆ ಹಾಡಿದಿರಿ, ಅದನ್ನು ಹೊರತುಪಡಿಸಿ ಒಂದು ಬಾಂಡಿಂಗ್ ಇದೆ ಅನ್ನೋಂಥದ್ದು ಅವ್ರ ಮನೆಗೆ ಹೋದಾಗ ನೀವು ತೊಗೊಂಡಿರ್ತಕ್ಕಂಥ ಪಿಕ್ಚರ್ಸ್ನ ನೋಡಿದ್ರೆ ಮತ್ತು ನೀವು ಬ್ರದರ್ ಅಂತ ನೀವು ಮೆನ್ಷನ್ ಮಾಡೋದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಿಮ್ಮ ಅವರ ಒಡನಾಟ ಎಲ್ಲಿಂದ ಶುರುವಾಗಿದ್ದು ಮತ್ತು ನಿಮ್ಮ ಅವರ ಬಾಂಧವ್ಯದ ಬಗ್ಗೆ ಮಾತಾಡೋದಾದ್ರೆ? ಇದು ಒಂಥರ ಯಾವಾಗ ಅಂತಲೇ ಗೊತ್ತಿಲ್ಲ ನನಗೆ. ಆ ಥರ ಹಂತ ಹಂತವಾಗಿ ಆ ಒಂದು ಬಾಂಧವ್ಯ ಬೆಳೆದಿದ್ದು ಅಂತ ಹೇಳ್ಬೋದು. ಬಟ್ ಮೊದಲಿಗೆ ಅವ್ರನ್ನ ನಾನು ನೋಡಿದ್ದು ಮೆಜೆಸ್ಟಿಕ್ ಸಿನಿಮಾದ ಹಾಡಿನ ರೆಕಾರ್ಡಿಂಗ್ ಟೈಮ್ನಲ್ಲೇ. ಅಶ್ವಿನಿ, ಇವಾಗ ಆ ಸ್ಟುಡಿಯೋ ಇಲ್ಲ ಅಶ್ವಿನಿ ಅವ್ರದ್ದು, ಅದು ವಿಜಯನಗರದಲ್ಲಿ ಸ್ಟುಡಿಯೋ ಇತ್ತು. ಆ ಸ್ಟುಡಿಯೋದಲ್ಲಿ ಬರೀ ವಾಯ್ಸ್ ರೂಮ್ಗೆ ಅಂತ ಇಷ್ಟು ಒಂದು ಚಿಕ್ಕದೊಂದು ವಾಯ್ಸ್ ರೂಮ್ ಇದೆ. ಸೊ ರೆಕಾರ್ಡಿಂಗ್ ಸ್ಟುಡಿಯೋ. ಸೊ ಅಲ್ಲಿದ್ದೆ. ಸಾಧು ಕೋಕಿಲ ಬಂದುಬಿಟ್ಟು ಸಾಂಗ್ ಎಲ್ಲ ಕೊಟ್ಟರು, ಎಲ್ಲ ಕಲ್ತ್ಕೊಂಡು ನಾನು ಹೇಮಂತ್ ಒಟ್ಟಿಗೆ ಹಾಡೋಕ್ಕೆ ಅಂತ ಹಿಂಗೆ ಹೋಗ್ತಾ ಇದ್ದಾಗ ಸಂಬಡಿ ಕೇಮ್ ಇನ್ಸೈಡ್, ವಾಸ್ ವೆರಿ ಟಾಲ್, ಹಿಂಗೆ ಬಕ್ಕೊಂಡು ಹಿಂಗೆ ಬರ್ತಾಯಿದ್ರು. ಆ್ಯಂಡ್ ತಕ್ಷಣ ದರ್ಶನ್ ಇವರು ಈ ಸಿನಿಮಾದ ಹೀರೋ ಅಂತ ಹೇಳಿದ್ರು ಅಷ್ಟೇ ಸಾಧು ಅವರು. ನಾವಿಬ್ಬರು ಒಳಗಡೆ ಹೋದ್ವಿ, ಹಾಯ್ ಸರ್ ಅಂತ ಅಷ್ಟೇ. ಒಳಗಡೆ ಹೋಗಿ ನಾವು ಹಾಡೋ ಟೈಮಲ್ಲಿ ಮತ್ತೆ ಅವ್ರು ಇರಲಿಲ್ಲ, ಅವರೇನೋ ಮಾತಾಡ್ಕೊಂಡು ಮತ್ತೆ ಆಚೆ ಹೋಗಿ ಕೂತಿದ್ರು, ಬೇರೆ ಏನೋ ಡಿಸ್ಕಷನ್ ನಡೀತಾ ಇತ್ತು. ನಾವು ಮತ್ತೆ ವಾಪಸ್ ಬಂದಾಗ ಅವ್ರು ಇರಲಿಲ್ಲ. ನಾವು ಹಾಡು ಪ್ಲೇ ಮಾಡ್ತೀವಿ ಅಂದಾಗ ಮತ್ತೆ ಅವ್ರನ್ನ ಕರೆದ್ರು ಸಾಂಗ್ ಪ್ಲೇ ಮಾಡಬೇಕಾದ್ರೆ. ಮತ್ತು ಒಳಗಡೆ ಬಂದು ಕೂತ್ಕೊಂಡ್ರು. ಸಾಂಗ್ ಆದಮೇಲೆ ಇದು ಚೆನ್ನಾಗಿದೆ ಸಾಂಗು, ಹೇಮಂತ್ಗೆ ನನಗಿಬ್ರಿಗೂ ಚೆನ್ನಾಗಿ ಹಾಡಿದ್ದೀರಮ್ಮ, ಚೆನ್ನಾಗಿ ಹಾಡಿದ್ದೀರಾ ಸರ್ ಅನ್ನೋದೆಲ್ಲ ಹೇಳಿದ್ರು. ಆ್ಯಂಡ್ ಆವಾಗ ಸಾಧು ಅವರು ಈ ಸಿನಿಮಾದ ಇವರು ದರ್ಶನ್ ಬಂದು ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಅಂತ ಹೇಳಿದ್ರು. ಸೊ ಅವಾಗ ಅದು ಎಕ್ಸ್ಟ್ರಾ ಇದು ಫಸ್ಟು ಅವ್ರು ಹೇಳಿದಾಗ ರೆಗ್ಯುಲರಾಗಿ ನಮ್ಗೆ ಹೀರೋ ಅನ್ನೋ ಥರ, ಇದು ಒಂಥರ ಎಕ್ಸ್ಟ್ರಾ ಅಲ್ವಾ. ಅದು ನಮಗೆ ಒಬ್ಬ ವಿಲನ್ ಆಗಿ ನಮಗೆಲ್ಲರೂ ಪರಿಚಿತವಾಗಿರೋಂಥ ಹೆಸರು, ಅವ್ರ ಮಗ ಅಂದಾಗ ತುಂಬಾ ಖುಷಿ ಆಯಿತು. ವಿ ವಿಶ್ಡ್ ಅಷ್ಟೆ. ಮೆಜೆಸ್ಟಿಕ್ನಿಂದ ಟಿಲ್ ನನಗೆ ಗೊತ್ತಿರೋ ಪ್ರಕಾರ ಸಾರಥಿವರೆಗೂ ಅಂತ ಅನಿಸುತ್ತೆ. ಅದ್ರದ್ದು ಸಾರಥಿ ಸಿನಿಮಾದು ಸಾಂಗ್ ಕೂಡ ಮೆನ್ಷನ್ ಮಾಡಿನೇ ನೀವು ಪೋಸ್ಟ್ ಹಾಕಿರ್ತಕ್ಕಂಥದ್ದು. ಅವ್ರದ್ದು ಬ್ಲಾಕ್ ಬಸ್ಟರ್ ಸಿನಿಮಾಗಳಿಗೆ ನೀವು ಜಾಸ್ತಿ ಆಡಿರ್ತಕ್ಕಂಥದ್ದು. ಕರಿಯಾ ಸಿನಿಮಾ ಇರಲಿ, ಸಾರಥಿ ಇರಲಿ, ಗಜ, ಭೂಪತಿ, ಈ ಥರ ಒಂದು ಮೈಲ್ ಸ್ಟೋನ್ ಸಿನಿಮಾಗಳಿಗೆ ಹಾಡ್ಕೊಂಡು ಬಂದಿದ್ರಿ. ಎಷ್ಟು ಸಿನಿಮಾಗಳಿಗೆ ಅವ್ರಿಗೆ ಹಾಡಿದ್ರ ಮ್ಯಾಮ್ ಅವ್ರ ಸಿನಿಮಾಗಳಲ್ಲಿ? ಕರೆಕ್ಟಾಗಿ ಗೊತ್ತಿಲ್ಲ, ಬಹುಶಃ ಒಂದು 14-15 ಇರ್ಬೋದು ಅನಿಸುತ್ತೆ, ಗೊತ್ತಿಲ್ಲ ಕರೆಕ್ಟಾಗಿ. ಅರೌಂಡ್. ಓಕೆ. ಈಗ ಹೇಳಿದ್ರೆ ಅವ್ರ ಬಾಂಡಿಂಗ್ ಅಂತಂದರೆ ಅಂದರೆ ಅವತ್ತು ನೋಡಿದ್ದು ಹೊರತುಪಡಿಸಿ ಅವ್ರ ಮನೆಗೆ ವಿಸಿಟ್ ಮಾಡಿರೋದು ಮತ್ತು ಅವರೊಟ್ಟಿಗೆ ಯಾವುದಾದ್ರೂ ಫ್ಯಾಮಿಲಿ ಫಂಕ್ಷನ್ಗಳಲ್ಲಿ ಭಾಗವಹಿಸಿರೋದು, ಆ ಥರದ್ದು ಯಾವುದಾದ್ರೂ ಇನ್ಸಿಡೆಂಟ್ ಇದೆಯಾ? ಇಲ್ಲ, ಫ್ಯಾಮಿಲಿ ಫಂಕ್ಷನ್ಸ್ ಅಂತ ಅನ್ನೋದಕ್ಕಿಂತ ಇದು ಹಂತವಾಗೇನೆ ಅದನ್ನು ಹೇಳ್ದಂಗೆ ಭೂಪತಿ ಹಾಡಿದೆ, ಅದು ಸಾಂಗ್ ಹಿಟ್ ಆಯಿತು. ಅದಾದಮೇಲೆ ಬಾಸು, ಗಜ, ಎಲ್ಲ ಥರದ ಹಾಡುಗಳು ಹಾಡಿದಾಗ ಅವರು ಯಾವುದಾದ್ರು ಫಂಕ್ಷನ್ ಆಗುತ್ತಲ್ಲ, ಆಡಿಯೋ ಇರ್ಬೋದು, 100 ಡೇಸ್ದು ಈ ಥರ ಮಾಡಿದಾಗ ಸಿಗ್ತಾ ಇದ್ದಿದ್ದು ಅಷ್ಟೇ. ಬಟ್ ಜಾಸ್ತಿ ನಾನು ಮಾತಾಡಿದ್ದು ಗಜ ಸಿನಿಮಾದ 100 ಡೇಸ್ ಫಂಕ್ಷನ್ ನಡೀತು. ಬಹುಶಃ ನಂಗೆ ಜ್ಞಾಪಕ ಇಲ್ಲ ಕರೆಕ್ಟಾಗಿ, ಬಟ್ ಹುಬ್ಳಿ ಅನ್ಕೋತೀನಿ ನಾನು, ಹುಬ್ಳಿ ಇರಬೇಕು. ಅಲ್ಲಿ ಬ್ಯಾಕ್ ಸ್ಟೇಜಲ್ಲಿ ಕೂತ್ಕೊಂಡಿದ್ವಿ. ಆವಾಗ ಅವರೊಬ್ಬರೇ ಕೂತಿದ್ರು. ನಾನು ಮತ್ತು ಎಲ್ ಎನ್ ಶಾಸ್ತ್ರಿ ಅವರು ಕೂಡ ಇವಾಗಿಲ್ಲ, ಶಾಸ್ತ್ರಿ ಸರ್ ನಾನು ಹಾಡಿದ್ವಿ, ಅಂದರೆ ಪರ್ಫಾರ್ಮ್ ಮಾಡಿದ್ವಿ. ಆವಾಗ ಹಿಂದ್ಗಡೆ ಒಂದು ಆನೆದೇ ಒಂದೇನೋ ಒಂದು ಇದು ತೊಗೊಂಬಂದಿದ್ರು, ಅದಕ್ಕೆ ಸ್ಟೇಜ್ ಮೇಲೆ ತೊಗೊಂಬಂದಿದ್ರು, ಅದನ್ನೆಲ್ಲ ಇಟ್ಕೊಂಡಿದ್ರು, ಇವ್ರ ಜೊತೆಲಿ ಕೂತಿದ್ರು. ಆ ಟೈಮಲ್ಲಿ ಅಲ್ಲಿ ಮಾತಾಡಿದ್ದು ನಂಗೆ ಜ್ಞಾಪಕ. ನನ್ನ ಮಗ ಬಂದಿದ್ದ, ಅವ್ನು ಚಿಕ್ಕವನಿದ್ದ ಆವಾಗ. ಆ್ಯಂಡ್ ಹಿ ವಾಸ್ ಡ್ಯಾನ್ಸಿಂಗ್, ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ದ. ಏನು ಮೇಡಮ್ ಇವನು ಫುಲ್ ಹೀರೋ ಥರ ಆಗ್ಬಿಟ್ಟಿದೆ ನನಗೆ ಅಂತ. ಸೊ ಹಂಗೆ ಆ ಥರ ಮಾತಾಡಿದ್ದು ಒಂದಷ್ಟು. ನೀವೇನು ಮಾಡ್ತೀರಾ? ಆಮೇಲೆ ನಾನು ಡೆಂಟಲ್ ಓದಿರೋದಂತ ಗೊತ್ತಾದಾಗ ಹಿ ವಾಸ್ ಶಾಕ್ಡ್. ನೀವು ಡೆಂಟಿಸ್ಟಾ? ನಾನು ಅಲ್ಲೆಲ್ಲ ಚೆನ್ನಾಗಿದೆ ಅಂದೇನೋ ತಮಾಷೆ ಮಾಡಿದ್ದು. ಆ ಒಂದು ಹಂತದಲ್ಲಿ ಅವ್ರ ಜೊತೆ ಒಂದು ಅರ್ಧ ಮುಕ್ಕಾಲು ಗಂಟೆ ನಾವು ಕೂತ್ಕೊಂಡಿದ್ವಿ ಅನ್ನೋದು ಬಿಟ್ಟರೆ ಇನ್ಯಾವುದು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದಿಲ್ವಲ್ಲ, ಬರೀ ರೆಕಾರ್ಡಿಂಗ್ ಸ್ಟುಡಿಯೋ ಈ ಥರದ್ದು ಅಷ್ಟೇ. ತುಂಬ ರೇರಾಗೇ ಸಿಗ್ತಾ ಇದ್ದಿದ್ದು. ಬಟ್ ಆ ಬಾಂಡಿಂಗ್ ಅವಾಗಿಂದ ಕನೆಕ್ಟ್ ಆಯಿತು ಅನ್ಕೋತೀನಿ ಗಜಾಯಿಂದ. ಇಟ್ ವೆಂಟ್ ಆನ್ ಟಿಲ್ ಇದು ಸಾರಥಿ ಸಿನಿಮಾದಲ್ಲಿ ನಾನು 2 ಸಾಂಗ್ಸ್ ಹಾಡಿದ್ದೆ. 2ರಲ್ಲಿ ಯಾವ್ದಾದ್ರು ಒಂದು ಇಟ್ಕೋತೀನಿ ಅಂತ ಹೇಳಿದರು ಹರಿ ಸರ್, ಮುಂಚೆನೇ ಹೇಳಿದರು 2ರಲ್ಲಿ ಯಾವ್ದಾದ್ರು ಒಂದು ಇರುತ್ತೆ ಡಾಕ್ಟ್ರೆ, ಓಕೆ ಸರ್ ಅಂತ. ಬಟ್ 2 ತುಂಬ ಇಷ್ಟ ಆಗಿತ್ತು ನನಗೆ, ಬಿಕಾಸ್ ಮನಸ್ಸೇ ಬೇರೆ ಥರ ಸಾಂಗ್, ಆ್ಯಂಡ್ ಕಿಟಪನೇ ಬೇರೆ ಥರ ಸಾಂಗ್. ಅದಾಗಿ ಸಾಂಗ್ ಇದಾಯಿತು, ರಿಲೀಸ್ ಆದಾಗ ನೋಡಿದ್ರೆ 2 ನನ್ನ ಸಾಂಗೇ ಇತ್ತು. ಅದು ಯೂಶಲಿ ಐ ಡೋಂಟ್ ನೋ ಬೇರೆಯವ್ರಿಗೆ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ. ಆ್ಯಸ್ ಅ ಸಿಂಗರ್ ತುಂಬಾ ಖುಷಿಯಾಗತ್ತೆ ಅದು. ಒಂದು ಸಿನಿಮಾದಲ್ಲಿ 2 ಸಾಂಗ್ಸ್ ಇಟ್ಕೊಳ್ಳೋ ಇದು ಹೊಟ್ಟೋಗ್ಬಿಟ್ಟಿತ್ತು ಅಷ್ಟೊತ್ತಿಗೆ, ಆ ಕಾಲ ಎಲ್ಲ ಹೊಟ್ಟೋಗಿತ್ತು. ಸೊ ನಾನು ಇಮ್ಮಿಡಿಯೇಟಾಗಿ ಹರಿಕೃಷ್ಣ ಅವ್ರಿಗೆ ಕಾಲ್ ಮಾಡಿದೆ. ಸರ್ 2 ಸಾಂಗ್ ಇಟ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಸರ್, 2 ಸಾಂಗ್ ನಂಗೆ ತುಂಬ ಇಷ್ಟ ಆಗಿತ್ತು,
ಅಂತ. ಸೊ ಅವಾಗ ಅವ್ರು ಹೇಳಿದ್ರು, ಅಯ್ಯೋ ನಮ್ಮದೇನಿಲ್ಲ ಅಮ್ಮ, ನಾನು ಸಾಂಗ್ ಮಾಡೋದಷ್ಟೇ. ನಾನು ಕೇಳಿದೆ, 2 ಚೆನ್ನಾಗಿ ಆಡಿದ್ರಿ, 2 ಚೆನ್ನಾಗಿದೆ ಅಂದರು ದರ್ಶನ್ ಸರ್ರು ಮತ್ತು ಇವ್ರದ್ದು ದಿನಕರ್ ಅವ್ರದ್ದು ಡಿಸಿಷನ್ ಅಂತ. ಸೊ ಅವಾಗ ದಿನಕರ್ ಅವ್ರ ನಂಬರ್ ಇತ್ತು ನನ್ನ ಹತ್ರ. ದಿನಕರ್ ಅವ್ರಿಗೆ ಮಾಡಿಬಿಟ್ಟು ತುಂಬ ಥ್ಯಾಂಕ್ಸ್. ಇಲ್ಲವ ದರ್ಶನ್ ಹೇಳಿದ್ದು. ಸೊ ಬಟ್ ಒಳ್ಳೆಯದನ್ನು ಯಾರೂ ಹಂಗೆ ತೊಗೊಳ್ಳಲ್ಲ, ಹೌದು ನಾನೇ ಹೇಳಿದ್ದೆ ಅಂತ. ಬಟ್ ಅವ್ರು 3 ಜನನೂ ಮಾಡಿದರು ಅನ್ನೋದು ನಂಗೆ ತುಂಬಾ ಖುಷಿ ಆಯಿತು. ಅಲ್ಲಿಂದ ಒಂಥರ ಬೇರೆ ಬಾಂಡಿಂಗ್ ಬೆಳೀತು ನನ್ನಲ್ಲಿ ಅಂತ ಹೇಳ್ಬೋದು. ನನ್ನ ಮನೆಗೆ ಹೋಗ್ಬಿಟ್ಟು ನನ್ನ ಹಸ್ಬೆಂಡ್ ಅರುಣ್ಗೂ ಹೇಳಿದೆ, ಐ ಆಮ್ ವೆರಿ ಹ್ಯಾಪಿ ದಟ್ ದೆ ಕೆಪ್ಟ್ ದ ಬೋತ್ ಅಂತ. ಸೊ ಅದಕ್ಕೆ ಕಾರಣ ಅವ್ರು 3 ಜನ ಇರ್ಬೋದು, ಬಟ್ ಒಬ್ಬ ಹೀರೋ ಆಗಿ ನನಗೆ ಜಾಸ್ತಿ ಅಟ್ಯಾಚ್ ಆದರು ಅವಾಗಿಂದ. ಸೊ ಅಲ್ಲಿಂದ ಇದಿದ್ದು ಒಂಥರ ಈ ಅಣ್ಣ ಅನ್ನೋ ಒಂದು ಫೀಲು ಶುರುವಾಗಿತ್ತು. ಅದಾಗಿ ಅವ್ರದ್ದು ಬರ್ಡೇ ಬಂತು ಫೆಬ್ 16ಗೆ. ನಂದೊಂದು ಶೋ ಇತ್ತು ಇಂಜಿನಿಯರಿಂಗ್ ಕಾಲೇಜಲ್ಲಿ, ಅವ್ರ ಮನೆ ಹತ್ರನೇ ಇರೋಂಥ ಇಂಜಿನಿಯರಿಂಗ್ ಕಾಲೇಜು ಅಲ್ಲಿತ್ತು. ಸೊ ಅಲ್ಲಿ ನನ್ನ ಶೋ ಮುಗಿಸ್ಕೊಂಡು ಐ ಥಿಂಕ್ 10:30 ಆಗಿತ್ತು, 10:45 ಆಗಿತ್ತು. ಅದು ಅವ್ರ ಮನೆ ರೋಡಲ್ಲೇ ಇರೋದು, ಮೇಲ್ಗೆ ಕಾಲೇಜು ಹಿಲ್ವ್ಯೂ ಸ್ಕೂಲೆಲ್ಲ ಇದೆಯಲ್ಲ, ಕಾಲೇಜ್ಗೆ ಹೋಗಿದ್ವಿ. ಸೊ ಕಾಲೇಜ್ ಪ್ರೋಗ್ರಾಮು ನಂದು ಬ್ಯಾಂಡ್ನೆಲ್ಲ ಕಳಿಸಿ ನಾನು ಬರೋದು ಒಂದು 10-15 ನಿಮಿಷ ಆಯಿತು. ಒಂದು 10:45 ಆಗಿತ್ತು. ನಾನು ಬರ್ತಾ ಏನು ಮಾಡಿದೆ, ಜಸ್ಟ್ ನಾನು ವಿಜಯಲಕ್ಷ್ಮಿಗೆ ಮೆಸೇಜ್ ಮಾಡಿದೆ, ಕನ್ವೆ ಮೈ ವಿಶಸ್. ಹಿಂಗೆ ಅದೇ ಫಸ್ಟ್ ಬರ್ಡೇ. ಅದಕ್ಕೆ ಮುಂಚೆಲ್ಲ ನಾನು ಬರ್ಡೇಗೆಲ್ಲ ಹೋಗ್ತಾ ಇಲ್ಲ, ಏನಿಲ್ಲ. ಆವಾಗ ಅವರು ಹೇಳಿದ್ದಾರೆ ಅನಿಸುತ್ತೆ. ನಾನು ಅವ್ರ ಮನೆಗೆ ಕ್ರಾಸ್ ಮಾಡಿದೆ, ಅದೇ ನಿಮ್ಗೆ ಗೊತ್ತು ಅಲ್ಲೆಲ್ಲ ಕೇಕು ಅದು ಇದು ಎಲ್ಲ ಫುಲ್ಲಿತ್ತು, ಫುಲ್ಲೆಲ್ಲ ಬ್ಯಾರಿಕೇಡ್ಸ್ದೆಲ್ಲ ಇತ್ತು. ಬಟ್ ನೋಬಡಿ ವಾಸ್ ದೇ, ಎಲ್ಲ ಹೊಟ್ಟೋಗಿದ್ದಿಲ್ಲ ರಾತ್ರಿ. ಸೊ ಅವಳು ನನಗೆ ಇಮಿಡಿಯೇಟ್ ಕಾಲ್ ಮಾಡಿದ್ಲು. ಕಾಲ್ ಮಾಡೋಷ್ಟರಲ್ಲಿ ನಾನು ರಾಜರಾಜೇಶ್ವರಿ ಇದ್ರ ತನಕ ಬಂದುಬಿಟ್ಟಿದ್ದೆ. ಎಲ್ಲಿದೆಯಾ, ಇಮಿಡಿಯೇಟ್ ಬಂದುಬಿಡು ಮನೆಗೆ ಬಾ ಅಂತ. ಸೊ ಹೋಗಿದ್ದು ಮನೆಗೆ ಹೋದೆ. ಅವಾಗ ಎಲ್ಲಿ ತುಂಬ ಜನ ಇದ್ದರು. ಅದು ಫಸ್ಟ್ ಬರ್ಡೇ ಅವ್ರದ್ದು. ನಾನು ಹೋಗಿ ವಿಶ್ ಮಾಡಿದ್ದು ಎಷ್ಟು ಪ್ರೀತಿಯಿಂದ, ಎಷ್ಟು ಇದು ಮಾಡ್ಕೊಂಡಿಲ್ಲ, ಇದು ನೀವು ತಿನ್ನು, ಇದು ತೊಗೊಳ್ಳಿ, ಇದು ತೊಗೊಳ್ಳಿ, ಇದು ತೊಗೊಳ್ಳಿ, ಇದು ತಿನ್ನಿ ಅಂತ. ಸೊ ಅವತ್ತಿನ ಒಂದು ಬರ್ಡೇದು ಪ್ರತಿ ವರ್ಷ ಒಂಥರ ಹೋಗೋದು ಕಡ್ಡಾಯ ಅನ್ನೋ ಥರ ಆಗೋಯ್ತು ನನಗೆ. ಪ್ರತಿ ವರ್ಷ ಹೋಗ್ತಾಯಿದ್ವಿ, ನನ್ನ ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ವಿ, ಹೋಗಿ ವಿಶ್ ಮಾಡ್ತಾಯಿದ್ವಿ. ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಅಲ್ಲಿಂದ ನಾನು ಒಂಥರ ದರ್ಶನ ಅಂತ ಕರೆಯೋಕ್ಕೆ ಶುರು ಮಾಡಿದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.